ನೋಡ್ರಿ ಇಲ್ಲೇ ಇವಾಗ ಬಸರ್ಕೋಡಕ್ಕೆ ಬಂದೀವ್ರಿ. ಪೋಡ್ ಬಸವೇಶ್ವರ ನೋಡ್ರಿ ಗುಡಿ ನೋಡ್ರಿ ಇದು. ಅವ್ವ ದಡಮ್ಮ ಹೊಂಟಾವಳ್ರಿ ಮುಂದೆ ಚಿನ್ನೆನ ಹೊತ್ಕೊಂಡಾಳ್ರಿ. ಅವ್ವ ಇಳಿಸಂದ್ರೆ ವಿಶಾಲಾಗ್ಯಾವ್ರಿ. ಬರ್ರಿ ಈ ಕಡೆ ಊರು ಐತಿ, ಈ ಕಡೆ ಗುಡಿ ಐತಿ ನೋಡ್ರಿ. ಊರು ಹೊರಗೆ ಐತ್ರಿ ಗುಡಿ. ಈ ಕಡೆಲ್ಲ ರೂಮ್ ಮಾಡ್ಯಾರ ನೋಡ್ರಿ ಬಂದವ್ರಿಗೆ ಇಳ್ಕೊಳಕ. ನೋಡ್ರಿ ಇಲ್ಲೆಲ್ಲ ಅಂಗಡಿಗಳು ಅದಾವು. ಬರ್ರಿ ಹೋಗೋಣ್ರಿ ಗುಡಿಯಾಕೆ ಹೋಗೋಣ್ರಿ. ದಡಮ್ಮ ನಮ್ಮ ಮಮ್ಮಿ ಹೊಂಟಾರ ನೋಡ್ರಿ ಇಲ್ಲೇ ಸಾಧು ಸಂತರು ಕುಂತಾರ ನೋಡ್ರಿ. ಇಲ್ಲಿ ಸಾಧು ಸಂತರು ಭಾಳ ಅದಾರ ನೋಡ್ರಿ. ನಾನು ಫಸ್ಟ್ ಟೈಮ್ ಬರೋದಿಲ್ಲಿ. ಜಾತ್ರೆ ಬಂದೀನಿ ರೀ, ಆದ್ರೆ ಕುಲ್ಲ ಟೈಮ್ದಾಗ ಬಂದಿದ್ದು. ಇವಾಗ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ರೀ. ಸಾಧು ಸಂತರು ಇಲ್ಲೇ ಇರಂಗೆ ಕಾಣ್ತಾರೆ ಅವರು ನೋಡ್ರಿ. ಪೌಡ ಬಸವೇಶ್ವರ ದೇವಾಲಯ ಅಂತ ಐತೆ ನೋಡ್ರಿ. ಬರ್ರಿ ಒಳಗೆ ಹೋಗೋಣ, ದರ್ಶನ ಮಾಡೋಣ್ರಿ. ಪೌಡ ಮುತ್ಯನ ದರ್ಶನ. ಟೈಮ್ ಬಂದು ನೋಡ್ರಿ ಇಲ್ಲಿ ಬರ್ಬೇಕಂದ್ರೆ ಅಲ್ಲಿ ಎತ್ತು ಒಂದೂವರೆ ಬಸ್ ಹತ್ತೈತಿ ರೀ. 2:30 ಆಗೈತೆ ನೋಡ್ರಿ. ಅಲ್ಲಿ 2ಕ್ಕೆ ಬಸ್ ಬಿಟ್ಟೈತಿ. ಇಲ್ಲಿ ಬರ್ಬೇಕು 2:30 ಆಗೈತಿ. ಗುಡಿ ಮಸ್ತ್ ಐತಿ ರೀ, ಸಂಪೈತಿ ನೋಡ್ರಿ. ಶಾಂತ ಐತಿ ನೋಡ್ರಿ ಗುಡಿ, ಪ್ರಶಾಂತ ಐತಿ ನೋಡ್ರಿ. ಯಾರೂ ಜನ ಇಲ್ಲ, ಗಲಾಟೆ ಇಲ್ಲ, ಏನು ನೋಡ್ರಿ. ಇದೆ ನೋಡ್ರಿ ಪೌಡ ಮುತ್ಯ. ಬರ್ರಿ ದರ್ಶನ ಮಾಡೋಣ. ಇದೊಂದು ಇಲ್ಲೊಂದು ಗುಡಿ ಐತ್ರಿ, ಪೌಡ ಮುತ್ಯನ ಗುಡಿ ನೋಡ್ರಿ. ಇಲ್ಲಿನ ತೋರ್ಸಕ್ಕೆ ಹೊಂಟೇನಿ ರೀ ನಿಮಗೆ. ಬರ್ರಿ ನೋಡ್ರಿ. ಒಳಕ್ಕೇನೂ ಇಲ್ಲ, ಇಷ್ಟೇ ನಿಂತು ನಿಮ್ಗೆ ವಿಡಿಯೋ ಮಾಡ್ಕೊಂಡೆ ನೋಡ್ರಿ. ನೀವು ದರ್ಶನ ಮಾಡ್ಕೊರಿ. ಮುತ್ಯನ ದರ್ಶನ ಅಲ್ಲೇ ಎಲ್ಲಿ ಇದ್ದು ರೀ, ಬಸರ್ಕೋಡ್ ಪೌಡ ಮುತ್ಯ ನೋಡ್ರಿ. ದರ್ಶನ ಮಾಡ್ಕೊರಿ. ಬರ್ರಿ ನಮ್ಮ ಅತ್ತಿಯರು ಒಂದು ಊರಾಗಿರಲ್ಲ ರೀ, ಹೊಲ್ದಾಗಿರ್ತಾರೆ. ದರ್ಶನ ಮಾಡ್ಕೊಂಡು ಇನ್ನು ಹೊಲಕ್ಕೆ ಹೋಗ್ಬೇಕು ರೀ. ಟೈಮ್ 2:30 ಆಗೈತಿ. ಒಳ್ಳೆ ಊರಾಗ ಲೇಟ್ ಭಾಳ ಆಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಕುಂತಾರ ನೋಡ್ರಿ. ಇಲ್ಲಿ ಒಬ್ಬಾಕಿ ಮುಕ್ಕೊಂಡಾಳ್ರಿ ಸಾಧುರು. ಇವರು ಹೆಂಗಂದು ನೋಡಿ ಸಾಧುರು ಸಂತರು ಗೊತ್ತಿಲ್ಲ ರೀ ಅಷ್ಟೊಂದು. ಅವರು ಕುಂತಾರ ನೋಡ್ರಿ ಇಲ್ಲಿ. ಬರ್ರಿ ಈ ಕಡೆ ಹೋಗೋಣ ಇವಾಗ. ಈ ಕಡೆ ಇಲ್ಲಿ 2 ಗುಡಿ ಅದಾವೆ ರೀ. ಇಲ್ಲಿ ನೋಡ್ರಿ ಶ್ರೀ ಪೌಡ ಬಸವೇಶ್ವರ ಮಂದಿರ. ಇದು ಪೌಡ ಮುತ್ಯ ನೋಡ್ರಿ. ಒಳಗೆ ಹೋಗಲಿಲ್ಲ ರೀ, ಅಲ್ಲೇ ಹೊರಗೆ ನಿಂತು ಮಾಡಿದ್ದೆ ನೋಡ್ರಿ. ನೀವು ದರ್ಶನ ಮಾಡಿರಿ ಬಸರ್ಕೋಡ್ ಪೌಡ ಬಸವೇಶ್ವರ. ಬರ್ರಿ ಈ ಕಡೆ ಒಂದು ಗುಡಿ ಐತ್ರಿ. ಮತ್ತು ಈ ಕಡೆ ಅವ್ವ ತೊಟ್ಲಕ್ಕೆ ರೊಕ್ಕ ಹಾಕಿ ಮಾಡಕತ್ತಾಳ ನೋಡ್ರಿ. ಇಲ್ಲೇ ಕಾಯಿ ತರಲಿಲ್ಲ ರೀ, ನಾವು ಹಂಗೆ ಬಂದ್ವಿ. ತೊಟ್ಲಕ್ಕೆ ಗಲ್ಲೆಕ ರೊಕ್ಕ ಹಾಕಿ ಮಾಡಿ ಬಂದೀವಿ ರೀ. ಕಾಯಿ ಹೊಡಿಸಿದ್ರ ಏನಂತೇಳಿ ಬಂದ್ವಿ ರೀ. ಶ್ರಾವಣಕುಮಾರ ಅವ್ವ ಮಾಡಕತ್ತಾರ ನೋಡ್ರಿ. ದಡಮ್ಮನ ಆ ಕಡೆ ಮಾಡಕತ್ತಾಳ ನೋಡ್ರಿ. ಇಲ್ಲಿ ಊಟ ಚಲೋ ಆಗಿತ್ತು ರೀ, ಪ್ರಸಾದ ಇತ್ತು. ಊಟ ಮಾಡಕತ್ತಾರೆ ಅವ್ರು ಸಾಧುಗಳು. ದಿನ ಊಟ ಇರ್ತಂತ್ರಿ. ಯಾಕಂದ್ರೆ ಸಾಧು ಸಂತರು ಇರ್ತಾರಲ್ರಿ, ಅವ್ರಿಗೆ ದಿನ ಊಟ ಇದ್ದೇ ಇರ್ತಂತ ನೋಡ್ರಿ. ಇಲ್ಲಿ ನಾವು ದರ್ಶನ ಮಾಡ್ಕೊಂಡು ಒಂದಿಷ್ಟು ಪ್ರಸಾದ ತೊಗೊಂಡು ಹೋಗ್ತೀವಿ ರೀ ಹೊಲಕ್ಕೆ. ನಡ್ಕೊತ ಹೋಗ್ಬೇಕು ರೀ ಹೊಲಕ್ಕೆ. ಕರಿ ಬಸವೇಶ್ವರ ದೇವಸ್ಥಾನ ನೋಡ್ರಿ ಇದು. ಅಲ್ಲಿ ಪೂಜೆ ಮಾಡಕತ್ತಾರ, ಆರತಿ ಅಂತ ಹೋಗ್ತೀವಿ. ಪೂಜೆ ಮಾಡಕತ್ತಾರ ಬಾಯಿ. ನೋಡಿರಿ ಇಲ್ಲಿ ಪೌಡ ಮುತ್ಯನ ಗುಡಿ ಬಂದಿದ್ದೀವಿ. ಇವಾಗ ದರ್ಶನ ಆಯಿತು. ಇನ್ನು ಹೊಲಕ್ಕೆ ಹೋಗ್ಬೇಕು ರೀ. ಹೊಲ್ದಾಗಿರ್ತಾರೆ ನಮ್ಮ ಅತ್ತಿಯರು. ಬರ್ರಿ ಹೋಗೋಣ್ರಿ. ನೋಡ್ರಿ ಅಲ್ಲಿ ಅವ್ರು ದರ್ಶನ ಮಾಡೋರು ತಾಳಿಕೋಟಿ ಅಂತ ಬಂದಾರ ಅಂತ ನೋಡ್ರಿ. ಅವ್ರ ಮನೆ ದೇವರೆಲ್ಲ ಏನಲ್ರಿ ನಡ್ಕೋತಾರಂತ ತಾಳಿಕೋಟಿ ಅಂತ ಬಂದಾರ. ಸೋಮವಾರ ಅಲ್ಲಿ ಇವತ್ತು ಅದಕ್ಕೆ ಬಂದಾರ ನೋಡ್ರಿ. ನಿನ್ನೆ ಭಾಗ 1 ಬಂದೈತೆ ರೀ, ಇವತ್ತು ಭಾಗ 2 ಬರ್ತ ನೋಡ್ರಿ. ಇವತ್ತು ಬುಧವಾರ, ನಿನ್ನ ಮಂಗಳವಾರ, ಮೊನ್ನೆ ಸೋಮವಾರ ಹೋಗಿದ್ದೀವಿ ರೀ ನಾವು. ಬರ್ರಿ ನಾವಿನ್ನು ಹೋಗ್ತೀವಿ ರೀ. ಪ್ರಸಾದ ತೊಗೊಂಡು ಹೊಂಟಿ ನೋಡ್ರಿ. ಹೊಲಕ್ಕೆ ಹೋಗ್ಬೇಕಲ್ರಿ ನೋಡ್ರಿ. ಇಲ್ಲೇ ಗುಡಿಯ ಕಡೆಲ್ಲ ಅಡುಗೆ ರೂಮ್ ನೋಡ್ರಿ. ಕಡೆ ಅವ್ವ ಕೈ ಚಿಡ್ಕೊಂಡ ದಡಮ್ಮ ಚಿನ್ಯ ಹೊಂಟಾರ ನೋಡ್ರಿ. ಚಿನ್ಯ ನೋಡ್ರಿ ₹1 ಕೊಟ್ಲ. ಅವ್ವ ₹5 ಕೊಟ್ಟಾಡ್ರಿ. ತೊಗೊಂಡು ಹೊಡ್ದ ನೋಡ್ರಿ ಅಂಗಡಿಗೆ. ಮಕ್ಳಂದ್ರೆ ಹಂಗೆ ಇಲ್ರಿ, ಅಂಗಡಿ ಅಂದ್ರೆ ಸಾಕ್ರಿ ಅವ್ರಿಗೆ. ಬರ್ರಿ ಇಲ್ಲೇ ನೋಡ್ರಿ ಅವ್ವ ಅಂಗಡಿಗೆ ಹೋಗಿ ಹೊಳ್ಳಿ ಬಂದು ನೋಡ್ರಿ. ಇಲ್ಲಿ ಬೇಕು ಅಮ್ಮಾರು ಕುಂತಿದ್ರಿ ವಯಸ್ಸಾದವರು. ₹1 ಕೊಡೋವ ಅಂತಂದ್ರಿ. ಅವ್ವನ ತಕ್ಕೂ ಚಿಲ್ಲರೆ ಇಲ್ಲ, ದಡಮ್ಮನ ತಕ್ಕೂ ಚಿಲ್ಲರೆ ಇಲ್ಲ. ನನ್ನ ತಕ್ಕೂ ₹5 ಐತ್ರಿ. ಈಟೇ ಕೊಟ್ಟು ನೋಡ್ರಿ. ಅಮ್ಮಗೆ ನಮ್ಮ ಶ್ರವಣಕುಮಾರ ₹5 ಕೊಡೋಣ. ಅಮ್ಮ ದೊಡ್ಡವಾಗಪ್ಪ ಜಲ್ದಿದು ಆಗಂತೇಳಿ ನಮ್ಮ ಶ್ರವಣಕುಮಾರ ₹5 ಕೊಡಕತ್ತಾವ್ರಿ ನೋಡ್ರಿ. ತಾಯಿ ಕಳ್ಳ ತಾಯಿಯರ ಇಲ್ರಿ. ವಯಸ್ಸಿನವ್ರು ಅಂದ್ರೆ ದೇವ್ರ ಸಮಾನ ರೀ.
ಅದಕ್ಕಂತೇನು ಅಂತ ಹಾಕಿದ್ದು ಅಷ್ಟು ನಾ 5 ರೂಪಾಯಿ ಕೊಟ್ಟೀನಿ ರೀ. ಯಾಕಂದ್ರೆ ನೀವು ಬಂದಂದ್ರೆ ಕೊಡ್ತೀನಿ ತಗೋಯಮ್ಮ ಅಂತೇಳಿ 5 ರೂಪಾಯಿ ಕೊಟ್ಟು ಬಂದು ನೋಡಿರಿ. ಬರೀ ಇಲ್ಲೇ ಹೊಲಕ್ಕೆ ಹೋಗ್ತೀನಿ ನೋಡಿರಿ. ಇಲ್ಲೇ ಪೌಡ್ಮುತ್ಯನ ಗುಡಿ ಮಗ್ಲಾದ ಹೋಗ್ಬೇಕು ರೀ. ನಮ್ಮ ಅತ್ತೆರ್ಲಕ್ಕ ಹೋಗುಂಬರ್ರಿ. ಹೊಂಟೀವಿ ನೋಡಿರಿ ದಾರಿ ಒಳಗೆ. ದೂರ ಆಗಲ್ಲ ರೀ, ಅಷ್ಟೊಂದು ದೂರ ಆಗಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಹೋಗ್ತೀವಿ ರೀ ದರ್ಶನ ಮಾಡ್ಕೊಂಡು. ನಾವು ನಮ್ಮ ದೊಡ್ಡವರು ನಾವು ತೋಟಕ್ಕೆ ಹೊಂಟೀವಿ ರೀ. ನಮ್ಮ ಅತ್ತೆಯರು ಹೊಲ್ದಾಗಿರ್ತಾರೆ ನೋಡ್ರಿ. ಅವ್ವನೂ ಹೊಂಟಾಳ ನೋಡ್ರಿ, ಅಲ್ಲಿ ಕಾಣ್ತಿರ್ಬೇಕು ಅವ್ವ ಹೋಗೋದು. ಅವ್ವ ಮುಂದೆ ಹೊಂಟಾಡ್ರಿ, ದೊಡ್ಡವ ಚಿನ್ನೆ ಬರಾಕತ್ತಾರ ನೋಡ್ರಿ ಇಲ್ಲಿ ಯೂಟ್ಯೂಬ್ಗೆ ರೀ. ಎಲ್ಲರಿಗೆ ಹೋಗ್ತಾವ. ನಮ್ಮ ದೊಡ್ಡವರು ಎಲ್ಲಿ ಯಾರಿಗೆ ಬಿಡ್ತೀರಂತ ಕೇಳ್ತಾರೆ ನೋಡ್ರಿ. ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ನೋಡ್ರಿ, ಅದಕ್ಕೆ ಕೇಳಾಕತ್ತಾರಿ. ಬರ್ರಿ, ನಮ್ಮ ಅತ್ತೆಯರು ತೋಟದಾಗಿರ್ತಾರೆ. ಪೌಡ್ಮುತ್ಯನ ಗುಡಿ ದರ್ಶನ ಮಾಡ್ಕೊಂಡು ಇವಾಗ ಹೊಲಕ್ಕೆ ಹೊಂಟೀವಿ ನೋಡ್ರಿ. ನಾವು ಶ್ರವಣಕುಮಾರ್ ನೋಡ್ರಿ ಹೆಂಗೆ ಅಡ್ಯಾಡ್ತಾನೆ ನೋಡ್ರಿ. ಅವ ಅಮ್ಮನ ಗುಡಿ ಬರಾಕತ್ತಾನ್ರಿ. ನಮ್ಮ ಅವ್ವಾರು ಮುಂದೆ ಹೊಂಟಾರಿ. ನಮ್ಮ ದೊಡ್ಡಮ್ಮಾರು ನೋಡ್ರಿ ಇವರು. ನಮ್ಮ ಅಪ್ಪಾರು 3 ಮಂದಿ ರೀ. ಹಿರೇ ದೊಡ್ಡಮ್ರಿ, ನಮ್ಮ ಅವ್ವಾರಿ ಮತ್ತು ನಮ್ಮ ಮಂಟಿ ಹೋಗ್ಬೇಕದಾಡ್ರಿ. ಬರ್ರಿ ಹೋಗುಣ್ರಿ. ನೋಡಿರ್ಬೇಕ್ರಿ ವಿಡಿಯೋದಾಗ ನಮ್ಮ ದೊಡ್ಡಮ್ಮಾರು ಬಂದಾರ. ಬೋರ್ ಪೂಜೆ ಮಾಡುವೊಳಗೆ ನಮ್ಮ ಅಂಟಿಯರು ಬಂದಾರ. ಹಿಂದಿನ ವಿಡಿಯೋದಾಗ ನೋಡಿರ್ಬೇಕಂತ ಮಾಡಿ ನೋಡ್ರಿ. ಬರ್ರಿ ಮತ್ತು ತೋಟಕ್ಕೆ ಹೋಗಿ ಸಿಗ್ತೀನಿ ನೋಡ್ರಿ. ನೋಡ್ರಿ ಬರ್ರಿ, ಇಲ್ಲಿ ನಮ್ಮ ಅತ್ತಿಯರು ಹೊಲಕ್ಕೆ ಹೋಗೋದಾರಿದೆ. ಈ ಕಡೆ ಸಿದ್ದಾಪುರ ಗುಂಡ್ಕರ್ಚಿ ಊರ ಹೋಗುತ್ತಾವ್ರಿ. ಇಲ್ಲೇ ಒಳಬೇಕ್ರಿ ನಮ್ಮ ಅತ್ತಿಯರ್ಲಕ್ಕೆ ಹೋಗೋದು. ಇನ್ನೇನು ಭಾಳ ದೂರ ಇಲ್ರಿ. ಇದೊಂದು ಹೊಲ ತೆಂಗಿನ ಗಿಡಗಳು ಕಾಣ್ತಲ್ರಿ. ಸದ್ಯ ಇದು ಎಲ್ಪಾಡ ಕಾಣುತ್ತಲ್ರಿ. ಇದು ನುಗ್ಗಿ ಗಿಡ ಎಲ್ಪಾಡ ನಮ್ಮ ಅತ್ತಿಯರ್ದು ನೋಡ್ರಿ. ಇದು ಇಲ್ಲೇ ಮುಂದೆ ಐತ್ರಿ ಅವ್ರ ಮನೆ ಒಳಗೆ ಕಟ್ಟಾರ. ರೋಡಿಗಿಲ್ರಿ ಮನೆ ನೋಡ್ರಿ. ಇದು ಎಲ್ಲಿ ಪಾಡ ಹಚ್ಚಕತ್ತಾರ ನೋಡ್ರಿ. ಈ ಕಡೆನೂ ಹೊಲ ಕೆಂಪು ಮಸಾರಿ ಮಣ್ಣು ಕಾಣುತ್ತಲ್ರಿ. ಎಲ್ಪಾಡ ಹಚ್ತಾರೆ ಅವರು ನೋಡ್ರಿ. ನಮ್ಮ ಅವ್ವ ಹೊಂಟಾಳ ಕೈ ಚೀಲ ತೊಗೊಂಡು ಎತ್ತುಗಳು ಕಟ್ಟ್ಯಾರಿ. ಅತ್ತಿನೂ ಮನ್ಯಾಗಿದ್ಲು, ಎಲ್ಲರೂ ಮನ್ಯಾಗಿದ್ರಿ. ಮಾಮನೂ ಗಳಿಯಾಕೆ ಹೋಗಿದ್ದ ಬಂದು ನೋಡ್ರಿ ಅವರು. ಹಿಂಗೆ ನೋಡ್ರಿ ನಮ್ಮ ಅತ್ತೆ ಮಗಳು ಹಿರೇಕ್ರಿಕಿ. ಈಕಿಗೆ 2 ಗಂಡು 1 ಹೆಣ್ಣು ಆತು ರೀ. ಆಪ್ರೇಷನ್ ಮಾಡ್ಸ್ಕೊಂಡಾರ. ಸಿಜ್ರಿಂಗ್ ರೀ 3. ಅದಕ್ಕೆ ಮಾತೇಶ್ ಹೋದ್ರಾದಂತ ಬಂದು ನೋಡ್ರಿ ಹಿರೇಕ್ರಿ. ನಮ್ಮ ಅತ್ತಿಗೆ 6 ಜನ ಹೆಣ್ಮಕ್ಳು ರೀ. 6 ಮಂದಿ ಮ್ಯಾಗ ಒಬ್ಬ ಗಂಡು ಮಗ ಅದ ನೋಡ್ರಿ, ಶ್ರೀಶೈಲ್ ಅಂತ. 6 ಜನ ಹೆಣ್ಮಕ್ಳು. ಈಗ 2 ಲಗ್ನ ಮಾಡ್ಯಾರ ನಮ್ಮ ಅತ್ತಿ. ನಾ ಒಬ್ಬೇಕಿ ಹಿಂಗೆ ಗಟ್ಟಿ ಮಾಡೈತ್ರಿ. ನಾ ಹೇಳ್ರಿ ಇನ್ನು 3 ಮಂದಿ ಅದಾರ ರೀ. 7ನೇದವ ಗಂಡು ಮಗ ರೀ. ನೋಡ್ರಿಲ್ಲ ಹೊಲ್ದಾಗ ಎಷ್ಟು ಆರಾಮ್ ನೋಡ್ರಿ. ಅವ್ವಾರು ಅತ್ತಿಯರು ಹಂಗೆ ಮಾತು ಹೇಳ್ಕೊತ ಕುಂತಿದ್ರು. ನಾವು ಊಟ ಗೀಟ ಮಾಡಿದ್ವಿ ರೀ. ಸಂಜೆ 4-5 ಆಗಿ ಬಂದೈತೆ ರೀ. ನೋಡ್ರಿ ಇಲ್ಲಿ ದನಗಳು ಕಟ್ಟಾರ. ನಾನು ಹಂಗೆ ಹಿಂದೆ ಬಂದೇನಿ ರೀ. ದನಗಳು ಎತ್ತುಗಳು ಹೊಲ್ದಾಗ ಇವರೆಲ್ಲ ಹೊಲ್ದಾಗ ನೋಡ್ರಿ. ಹೊಲ್ದಾಗ ಆರಾಮ್ ರೀ. ಎಲ್ಲ ಬದುಕು ದನ ಕರ ಎಲ್ಲ ಇದಾಗ್ತಾವ್ರಿ. ಎಲಿಪಾಡ್ ಇತ್ತು ರೀ. ಈ ಕಡೆ ಎಲ್ಲ ಮಧುರ ತೆಗ್ದಾರ. ಈಗ ಆ ಕಡೆ ಒಂದಿಷ್ಟೇ ಹಚ್ಚಾರ ನೋಡ್ರಿ. ಕಬ್ಬು ಹಚ್ಚಾರ. ಇಲ್ಲೇ ಎಲ್ಲ ಗಾಡಿ ಎಲ್ಲ ಇಲ್ಲೇ ನೋಡ್ರಿ. ಈಕಿ ಸಣ್ಣಕ್ಕೆ ನೋಡ್ರಿ. ಈಕಿ ಏನು ಹೆವಿ ಸದ್ದು ಕಾಣ್ತಾಳ್ರಿ ನೋಡ್ರಿ. ಹೆವಿಯಿಂದನೇ ಒಬ್ಬ ಗಂಡು ಮಗ ಹುಟ್ಟ್ಯಾನ ನೋಡ್ರಿ. ಈಕಿನೇ 6ನೇದಕ್ಕೆ ನೋಡ್ರಿ ನಮ್ಮ ಅತ್ತೆ ಮಗಳು. ಈಕಿ ನಮ್ಮ ಸಂಗುನ ಮಗಳು ರೀ. ಮಾತಾಡ್ಸಕ್ಕೆ ಬಂದಿಲ್ಲ ಅವಿ ರೀ. ಶ್ರವಣಕುಮಾರ್ ಒಂದು ಹೆಂಗೆ ಆಡಾಕತ್ತ ನೋಡ್ರಿ ಗಾಡಿ ತೊಗೊಂಡು. ಸುಮ್ಮನೆ ಇರೋದಿಲ್ಲ ರೀ. ಊರಿಗೆ ಹೋಗೋಣ ಬೇಡಪ್ಪ ಬಾ ಹೋಗೋಣ ಮಮ್ಮಿ ಅಂತಂದ. ಅವಾಗ ಏನು ರೀ ಊಟನ ಮಾಡಿಲ್ಲ ನೋಡ್ರಿ. ಒಟ್ಟು ಉಂಡಿಲ್ಲ ಏನಿಲ್ಲ. ಆ ಹುಡ್ರು ಕೂಡ ಈಗೇನು ಆಪ್ರೇಷನ್ ಮಾಡ್ಸ್ಕೊಂಡಲ್ಲ ನಮ್ಮ ಅಂಟಿ. ಅವ್ರಿಗೂ ಮಕ್ಳು ಕೂಡ ಆಡ್ದ ಮಾಡ್ಯಾನ ರೀ. ಇವನೇ ನೋಡ್ರಿ ನಮ್ಮ ಅತ್ತೆ ಮಗ ಸಣ್ಣ ಶ್ರೀಶೈಲ್ ಅಂತ. 6 ಮಂದಿ ಹೆಣ್ಮಕ್ಳು ರೀ. ಇವ ಒಬ್ಬನೇ ಗಂಡು ಮಗ. 6 ಮಂದಿ ಮ್ಯಾಗ ಹುಟ್ಟ್ಯಾನ ನೋಡ್ರಿ. ಇವ ಮೊದ್ಲು ಹುಟ್ಟಿದ್ನಂದ್ರೆ ನೋಡ್ರಿ ಹಾಯ್ ಮಾಡ್ತಾರೆ ನೋಡ್ರಿ. ಹಂಗಂದ್ರೆ ಅವ್ರು ಖೋ ಕಬಡ್ಡಿ ಆಡ್ಯಾರಿ. ಅದೇ ಡ್ರೆಸ್ಸಿನ ಮ್ಯಾಗ ಬಂದು ನಮ್ಮ ಅತ್ತೆ ಕೈಯಾಗ ಸಾರಿ ಡ್ರೆಸ್ ಕೊಟ್ಟನ. ಈಕಿ ನಮ್ಮ ಅಂಟಿ ಮಗಳು ನೋಡ್ರಿ ಹಿರೇಕಿ. ಸಾರಿ ಡ್ರೆಸ್ ಮ್ಯಾಗ ಆಕಿ ಆವಿ ಏನೈತೆ ಆವಿ ಮ್ಯಾಗ ಆಪೆ ನೋಡ್ರಿ. 6ನೇದಕ್ಕೆ ಇವ 7ನೇದ ನೋಡ್ರಿ. 7 ಮಂದಿ ನಮ್ಮ ಅತ್ತಿಯರಿಗೆ. 6 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅಜ್ಜೈತಿ ನಮ್ಮ ಅತ್ತಿಯರ್ದು. ಕಟ್ ಮಾಡ್ಕೊಂಡು ಹಚ್ಬೇಕು. ಇಷ್ಟು ಮುಗಿಸ್ಬೇಕು. ಇಷ್ಟು ಇಲ್ಲಿ ಕಟ್ ಮಾಡ್ಬೇಕಾ. 1-2 ಗಣಿಕೆ ಮುಣಗುಸಿ ಇಷ್ಟು ಮ್ಯಾಗಲ್ ಬಿಡ್ಬೇಕು. ಬಿಡ್ಬೇಕನ್ನ. ಯಾರಿಗೆ ಯಾರು ಸಾಕಾ ಅಲ್ಲೇ ಸುಣ್ಣ ಕಡ್ಡಿ ಇನ್ನು ಏನು ತಿಂತೈತೆ ಜವಾರಿ ಎಷ್ಟು ಘಮ ಘಮ ಅಂತದ. ಕರ್ಬೇವ ನಿಮ್ಮದು ಹಿಂಗೆ ಇತ್ತು. ನಮ್ಮದು ಬೆಳ್ಳಿ ಚೂಟ್ಕೋಬೇಕ. ಇದು ಮಳೆ ಹರಿಬೇಡ ಮತ್ತೆ ಅಂತ ಇಲ್ಲ.
ನಾವು ಚುಟ್ಟಲ್ಲ ಅವ್ರು ಉಗುರು ಹಾಕಿ ಚೂಡ್ತಾರ ಕರ ಮುನ್ಗಿಸ್ಬಿಡ್ರಿ ಹಿಂಗೆ ಹಚ್ಬೇಕು ಹಚ್ಬಿಡ್ರಿ ಎಷ್ಟಿರ್ತಲ್ಲ ಈಗ ಹಿಂಗ್ ಮುನ್ಗಿಸಿ ಹಚ್ಬಿಡ್ರಿ ನಿಂಬೆ ಗಿಡದಾಗ ತುರ್ಕಿ ರತ್ತ ಮಾಡ್ತೀನಿ ಇದು ಸಟ್ ಚಿಕ್ಕೋತ ಅದೇ ನಿಂಬೆ ಗಿಡದಾಗ ನಿಂಬೆ ಗಿಡ ನೋಡಿಲ್ಲಪ್ಪ ಇಲ್ಲಿ ಐತಿ ಕಿಲಿ ಬಿಲ್ಲಿ ಇದು ನಮ್ಮ ಅತ್ತೆ ಹೆಲ್ಪ್ ಆಡಲ್ರಿ ಅಷ್ಟು ಎಲ್ಲಿ ಹರ್ಕೊಂಡ್ವಿ ನಮ್ಮ ಅವ್ವ ಒಂದಿಟ್ಟು ಎಲ್ಲಿ ಹಚ್ತೀನಿ ಅಂತೇಳಿ ಅದು ಬೆಳ್ಳಿ ಇಸ್ಕೊಂಡ್ರಿ ಅಲ್ಲಿ ಹೊಲ್ದಾಗ ಅಷ್ಟು ತಿಂತಾರವ ಅಂತೇಳಿ ಇಸ್ಕೊಂಡ ನಮ್ಮ ಕೈಲಿ ಹರಿಯಾಕತ್ತಾರಿ ಹೋಗ್ತೀವ್ರಿ ಟೈಮು 5:05 ಯಾಕೆ ಬಂದೈತಿ ರೀ ಒಳ್ಳೆ ಹೋಗ್ತೀವ್ರಿ ಮತ್ತೆ ಹೋಗಿಂದ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಯಾಕಂದ್ರೆ ಹೋಗೋದು ಲೇಟ್ ಆಗುತ್ತೆ ಬಾಯ್ ರೀ ಥ್ಯಾಂಕ್ಸ್